ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಬೆಳಗ್ಗೆಯಿಂದನೇ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಬೇಗನೆ ಎದ್ಬಿಟ್ಟು ಮನೆ ಕೆಲಸನೆಲ್ಲ ಮಾಡ್ಕೊಳ್ತಾ ಇದ್ದೆ. ಬೆಳಗ್ಗೆ ಕಸ ಗುಡಿಸಿ ಹಾಗೆ ರಂಗೋಲಿನೆಲ್ಲ ಹಾಕ್ಕೊಂಡು ಇವತ್ತು ಸಂಡಿಗೆ ಮಾಡೋದಿತ್ತು ಅಂತ ಹೇಳ್ಬಿಟ್ಟು ಸ್ವಲ್ಪ ಬೇಗನೆ ಎದ್ದಿದ್ವಿ ನಾನು ನಮ್ಮವ್ವ. ಬಿಸಿಲು ಜಾಸ್ತಿ ಇದ್ದಾಗಲೇ ಸ್ವಲ್ಪ ಸಂಡಿಗೆ, ಹಪ್ಪಳ ಮತ್ತು ಶಾವಿಗೆ ಈ ರೀತಿದೆಲ್ಲ ಮಾಡ್ಕೊಂಬಿಡೋದು. ಯಾಕಂದರೆ ವರ್ಷಾಂಗಟ್ಲೆ ಬೇಕಾಗ್ತಾವೆ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡಿಟ್ಕೊಂಡಿರ್ತೀವಿ ಇವಾಗಲೇ. ಹಾಗೆ ಅಕ್ಕಿನ 3 ದಿನ ನೆನೆಸಿರ್ಬೇಕು. ಇವು ಸಂಡಿಗೆ ಮಾಡ್ಬೇಕಂದ್ರೆ ದಿನಾನು ತೊಳೆದಿಟ್ಟು ನೀರನ್ನು ಹಾಕಿ ನೆನೆಲಿಕ್ಕೆ ಅಂತ ಬಿಡಬೇಕು. ಚೆನ್ನಾಗಿ 3 ದಿನ ನೆಂದಾದ್ಮೇಲೆ ಅದನ್ನ ರಾತ್ರಿ ಮಿಕ್ಸಿ ಹಾಕಿ ಇಟ್ಕೊಂಡಿದ್ವಿ. ಮಿಕ್ಸಿ ಹಾಕ್ಕೊಂಡು ಚೆನ್ನಾಗಿ ನೀರಕ್ಕೆ ಹಾಕಿ ನೆನೆಲಿಕ್ಕೆ ಅಂತ ಬಿಟ್ಟು ಸ್ವಲ್ಪ ಉಪ್ಪು ಹಾಗೆ ಅಜ್ವಾನ್ ಕಾಳನ್ನು ಸೇರಿಸಿ ಚೆನ್ನಾಗಿ ಕೈ ಆಡಿಸ್ಕೊಂಡು ಒಲೆ ಮೇಲೆ ಇಟ್ಕೊಂಡು ಬೇಯಿಸ್ಕೋಬೇಕು. ಆಡಿಸ್ದಂಗೆ ಗಂಟಾಗ್ಲಾರ್ದಂಗೆ ಒಲೆ ಮೇಲೆ ಇಟ್ಟು ಬೇಯಿಸ್ಕೋಬೇಕು. ಬೇಯಿಸ್ಕೊಂಡಾದ್ಮೇಲೆ ನಾನು ಮೇಲ್ಗಡೆ ಎಲ್ಲ ಚೀಲ ಹಾಸ್ಲಿಕ್ಕೆ ಹೋಗಿದ್ದೆ, ಸಂಡಿಗೆ ಹಾಕ್ಲಿಕ್ಕೆ ಬೇಕಾಗುತ್ತಂತೇಳಿ. ಅಷ್ಟೊತ್ತಿಗಾಗಲೇ ನಮ್ಮವ್ವ ಹಿಟ್ಟೆಲ್ಲ ರೆಡಿ ಮಾಡಿದ್ಲು. ನನಗೆ ಸಂಡಿಗೆ ಎಲ್ಲ ಹಾಕ್ಲಿಕ್ಕೆ ಬರ್ತಾ ಇರಲಿಲ್ಲ. ನಾನು ನಮ್ಮವ್ವ ನೋಡಿ ಕಲ್ಕೊಳ್ತಾ ಇದ್ದೆ. ಇದೇ ಫಸ್ಟ್ ಟೈಮ್ ನಾನು ಕೂಡ ಸಂಡಿಗೆ ಹಾಕ್ತಾ ಇದ್ದಿದ್ದು. ಹಿಂಗತ್ತೆ ಸಂಡಿಗೆ ಹಾಕ್ಬೇಕಾದ್ರೆ ನಮ್ಗೆ ನೆನಪಾಗೋದನ್ನು ಸಣ್ಣವ್ರು ಇರಬೇಕಾದ್ರೆ ಸಂಡಿಗೆ ಹಾಕುವಾಗ ಹಿಟ್ಟನ್ನು ಇಸ್ಕೊಂಡು ತಿನ್ನೋದು ಅದೆಲ್ಲ ನೆನಪಾಗ್ತಾ ಇತ್ತು. ಯಾಕಂದರೆ ಚಿಕ್ಕವ್ರು ಇರಬೇಕಾದ್ರೆ ನಮ್ಗೆ ಗೊತ್ತಾಗ್ತಾ ಇರಲಿಲ್ಲ ಹಿಂಗೆಲ್ಲ ಮಾಡೋದು. ನಮ್ಗೆ ಹಿಟ್ಟು ತಿನ್ಬೇಕನ್ನೋ ಆಸೆ ಹಿಟ್ಟನ್ನು ಇಸ್ಕೊಂಡು ತಿಂತಾ ಇದ್ವಿ. ಇದು ಒಂದು ನೆನಪಾಗ್ತಾ ಇತ್ತು ನನಗೆ ಮೆಮೊರಿಯಾಗಿ ಮತ್ತೊಂದು ಸರಿ. ನಿಮ್ಗೆ ಯಾರು ಇರಬೇಕಾದ್ರೆ ಸಂಡಿಗೆ ಹಿಟ್ಟನ್ನು ತಿಂದಿದ್ದು ನೆನಪಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಹಾಗೆ ಸಂಡಿಗೆನೆಲ್ಲ ಹಾಕಿದ್ವಿ. ಮಧ್ಯಾಹ್ನ ಅಷ್ಟೊತ್ತಿಗಾಗಲೇ ಆಲ್ರೆಡಿ ಅರ್ಧ ಒಣಗಿಬಿಟ್ಟಿದ್ವು. ಹಾಗಾಗಿ ಅವ್ನು ತಿರುಗಿಸಿಡೋದಕ್ಕಂತ ಮೇಲ್ಗಡೆ ಹೋಗಿದ್ದೆ. ಹಾಗೆ ತಿರುಗಿಸಿಟ್ಬಿಟ್ಟು ಹಾಗೆ ಶಾವಿಗೆನೂ ಕೂಡ ಒಣಗಿ ಹಾಕಿದ್ವಿ. ಅವನು ಕೂಡ ತೊಗೊಂಡ್ಬರೋಣ ಅಂತೇಳಿ ಅವನು ಶಾವಿಗೆನ ಕಟ್ಕೊಂತ ಕೆಳಗೆ ತೊಗೊಂಡು ಬಂದ್ವಿ. ಈ ರೀತಿಯಾಗಿ ಸಂಡಿಗೆ, ಹಪ್ಪಳ ಮತ್ತು ಶಾವಿಗೆ ಈ ರೀತಿ ಎಲ್ಲ ಅಮ್ಮಂದ್ರು ಇವಾಗಲೇ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತಾರೆ. ವರ್ಷಾಂಗಟ್ಲೆ ಬೇಕಾಗ್ತಾವಂತ. ಹಾಗೆ ಬಿಸಿಲು ಜಾಸ್ತಿ ಇರುತ್ತೆ ಇವಾಗಲೇ ಅಂತೇಳಿ. ಹಾಗೆ ನನ್ನ ಮಕ್ಕಳು ಮಧ್ಯಾಹ್ನ ಟೈಮಲ್ಲಿ ಆಟ ಆಡ್ತಾ ಇದ್ರು. ಅವ್ರದ್ದು ಕೂಡ ಒಂದಿಷ್ಟು ಕ್ಲಿಪ್ಸ್ನ ಆ್ಯಡ್ ಮಾಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಹಾಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.